ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ, ಇವತ್ತಿನ ದಿನ ಜೀವಾಮೃತ ಕುರಿತಾಗಿ ಮಾತಾಡೋಣ. ಜೀವಾಮೃತ ಅಲ್ಲ, ಘನ ಜೀವಾಮೃತ. ಏನು ಘನ ಅಂತೇಳಿದರೆ ಸಾಲಿಡ್ ಅಥವಾ ಘನ ರೂಪದಲ್ಲಿರ್ತಕ್ಕಂಥದ್ದು. ಘನ ಜೀವಾಮೃತ ಅಂತೇಳಿದರೆ ಜೀವವನ್ನು ನೀಡ್ತಕ್ಕಂತಹ ಒಂದು ಸಂಜೀವಿನಿ ಅಥವಾ ಅಮೃತ. ಅದು ಯಾವ ರೂಪದಲ್ಲಿ ಇರುತ್ತೆ ಅಂತ ಹೇಳಿದರೆ ಘನ ರೂಪದಲ್ಲಿ ಇರ್ತದೆ ಅಂತಕ್ಕಂಥದ್ದು. ಇದೆ ನೋಡಿ, ಅದು ಯಾವ ರೀತಿ ಕಾಣ್ತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ಚಹಾ ಪುಡಿ ಪೌಡರ್ ಥರ ಕಾಣ್ತಾ ಇದೆ. ಇನ್ನು ಬಿಡಿಸದೇ ಇರುವಾಗ ಈ ರೀತಿ ಉಂಡೆಗಳ ಆಕಾರದಲ್ಲಿ ಕಾಣ್ತಾ ಇದೆಯಲ್ವಾ, ಇದೇ ಅದು ಘನ ಜೀವಾಮೃತ. ಏನಿದು ಘನ ಜೀವಾಮೃತ ಅಂತ ಹೇಳಿದರೆ ನೈಸರ್ಗಿಕ ಕೃಷಿಯಲ್ಲಿ ಬರ್ತಕ್ಕಂಥ ಒಂದು ಆಯಾಮ ಅಥವಾ ಒಂದು ಭಾಗ. ಇದನ್ನು ಕೆಮಿಕಲನ್ನು ಬಳಸದೆ ಫರ್ಟಿಲೈಸರ್ ನಾವು ತಯಾರು ಮಾಡ್ಕೊಳ್ಳೋಕ್ಕೆ ನೈಸರ್ಗಿಕ ಕೃಷಿಯ ಮೊರೆ ಹೋಗ್ತಾ ಇದ್ದೀವಿ, ಅದರ ಅಂಡರಲ್ಲಿ ಬರುತ್ತೆ. ಇಲ್ಲಿ ರಾಸಾಯನಿಕ ರಸಗೊಬ್ಬರಗಳನ್ನು ನಾವು ಬಳಸೋದಿಲ್ಲ ಇಲ್ಲಿ. ಮತ್ತು ಸೂಕ್ಷ್ಮ ಜೀವಿಗಳನ್ನು ಹೆಚ್ಚಾಗಿ ಇನ್ಕ್ರೀಸ್ ಮಾಡಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಹೊಲಗಳಲ್ಲಿ ತರಬೇಕು. ಸೂಕ್ಷ್ಮ ಜೀವಿಗಳನ್ನು, ರೈತ ಮಿತ್ರನಾದಂಥ ಎರೆಹುಳುಗಳನ್ನು ತರಬೇಕು ಅಂತ ಹೇಳಿದರೆ ಇದರ ಮೊರೆ ಹೋಗಬೇಕು. ಹಾಗಾದರೆ ಇದನ್ನು ಮೊದಲನೇ ಸಾರಿ ತುಂಬ ವೈಡ್ಲಿ ಪ್ರಚಾರ ಮಾಡಿದವರು ಭಾರತದಾದ್ಯಂತ ಅಂತ ಹೇಳಿದರೆ ಸುಭಾಷ್ ಪಾಳೇಕರ್ ಅವರು ZBNFL ವರ್ಕ್ ಮಾಡಿದರು. ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಶೂನ್ಯ ಬಂಡವಾಳದಿಂದ ಕೃಷಿ, ಯಾವುದು ನೈಸರ್ಗಿಕ ಕೃಷಿಯನ್ನು ಇವರೇ ನೋಡಿ, ಅವರು ನಮ್ಮ ಕೃಷಿ ಋಷಿ ಅಂತ ಹೇಳ್ಬೋದು. ಇವರು ಸುಭಾಷ್ ಪಾಳೇಕರ್ ಅವರು ಪದ್ಮಶ್ರೀ ವಿಜೇತರು. ಇವರು ನಮ್ಮ ನೈಸರ್ಗಿಕ ಕೃಷಿಗಾಗಿ ರೈತರಿಗೆ ಮತ್ತು ಕೃಷಿಗಾಗಿ ಸಾಕಷ್ಟು ತಮ್ಮ ಜೀವನವನ್ನು ತೆಗೆದಂಥ ವ್ಯಕ್ತಿ. ಅವರ ಒಂದು ಈ ಜೀವಾಮೃತ, ಘನ ಜೀವಾಮೃತ ಯಾವ ರೀತಿ ಇರ್ತದೆ, ಘನ ಅಂದರೆ ಸಾಲಿಡ್ ಅಂತ ಹೇಳ್ತೇವೆ, ಘನ ರೂಪದಲ್ಲಿರುತ್ತೆ, ಒಣಗಿದ ರೂಪದಲ್ಲಿರುತ್ತೆ. ಇದನ್ನು ಯಾವ ರೀತಿ ತಯಾರು ಮಾಡೋದು ಅಂತ ಹೇಳ್ತಾ ಬರ್ತೇನೆ. ಈಗ ಏನಂದರೆ ಇದರಲ್ಲಿ ಸಾಕಷ್ಟು ಸೂಕ್ಷ್ಮಜೀವಿಗಳು, ಕೋಟ್ಯಾಂತರ ಸೂಕ್ಷ್ಮಜೀವಿಗಳು ಇದರಲ್ಲಿ ಇರ್ತವೆ. ಇದು ಬೆನಿಫಿಷಿಯಲಿ ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಸ್ ಇರ್ಬೋದು, ಅರ್ತ್ ವಾರ್ಮ್ಸ್ ಇರ್ಬೋದು, ಇವೆಲ್ಲ ಇರ್ತವೆ. ಅವುಗಳನ್ನು ಬಳಸ್ಕೊಂಡು ನಾವು ಮಣ್ಣಿನ ಆರೋಗ್ಯ, ನಮ್ಮ ಆರೋಗ್ಯ, ವಾತಾವರಣದ ಆರೋಗ್ಯ ಎಲ್ಲವನ್ನು ಕಾಪಾಡೋಣ, ಎಲ್ಲ ಪೋಷಕಾಂಶಗಳನ್ನ ಪಡೆಯೋಣ ಅಂತ ಹೇಳ್ತಾ ಈಗ ನೋಡೋಣ ಬನ್ನಿ ಯಾವುದೆಲ್ಲ ವ್ಯತ್ಯಾಸ ಇರುತ್ತೆ ಅಂತ ಹೇಳಿದರೆ. ಆರ್ಗ್ಯಾನಿಕ್ ಇರೋದು ಅಥವಾ ಸಾವಯವ ಅಂಶ ಉಳ್ಳಂಥದ್ದು ನಮಗೆ ಒಳ್ಳೆಯದು, ಮಣ್ಣಿಗೆ ಒಳ್ಳೆಯದು, ವಾತಾವರಣಕ್ಕೆ ಒಳ್ಳೆಯದು, ಸೂಕ್ಷ್ಮ ಜೀವಿಗಳಿಗೆ ಒಳ್ಳೆಯದು, ಒಟ್ಟಾರೆಯಾಗಿ ಭೂಮಿ ಉಳಿಯಲು ಒಂದು ಅವಶ್ಯಕ. ಅದೇ ನಾವು ರಾಸಾಯನಿಕಕ್ಕೆ ಹೋಗ್ಬಿಟ್ರೆ ಮೊದಲನೇದು ಮಣ್ಣನ್ನು ಹಾಳು ಮಾಡುತ್ತೆ. ಅಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿ ಅಥವಾ ಜೈವಿಕ ಡೈವರ್ಸಿಟಿ ಅಂತ ಹೇಳ್ತೀವಿ, ಜೀವ ವೈವಿಧ್ಯತೆಯನ್ನು ಹಾಳು ಮಾಡ್ತದೆ. ಜೊತೆಗೆ ಹವಾಮಾನ ವೈಪರೀತ್ಯವನ್ನು ತರ್ತದೆ. ಆಮೇಲೆ ಕೊಂಡ್ಕೊಂಡು ತೊಗೊಂಬಂದು ರೋಗ ಪಡ್ಕೊಳ್ಳೋದು ಅಂತ ಹೇಳ್ಬೋದು ಯಾವುದು ರಾಸಾಯನಿಕ. ಆಯಿತಾ, ಇದನ್ನು ಹಾಗಾದರೆ ಯಾವೆಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತವೆ, ಯಾವೆಲ್ಲ ಸೂಕ್ಷ್ಮಜೀವಿಗಳು ಈ ಘನ ಜೀವಾಮೃತದಲ್ಲಿ ಇರ್ತವೆ ಅಂತ ನೋಡೋದಾದರೆ, ಒಂದು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ರೈಸೋಬಿಯಂನಂತಹ ಹಲವಾರು ಬ್ಯಾಕ್ಟೀರಿಯಾಗಳು ಅಥವಾ ಜೀವಿಗಳಿದ್ದಾವೆ. ಅವು ಏನು ಮಾಡ್ತವೆ ಅಂದರೆ, ನಮ್ಮ ವಾತಾವರಣದಲ್ಲಿ ಸಾರಜನಕ ಇದೆಯಲ್ಲ, ನೈಟ್ರೋಜನ್ ಅಂತ ಹೇಳ್ತೀವಿ, ಅದು ಬೆಳೆಗಳಿಗೆ ನೇರವಾಗಿ ದೊರಕೋ ರೂಪದಲ್ಲಿ ಇರಲ್ಲ. ಅದನ್ನು ಈ ಸೂಕ್ಷ್ಮಜೀವಿಗಳು, ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳು ತೆಗೆದುಕೊಂಡು ಸ್ಥಿರೀಕರಣಗೊಳಿಸ್ತವೆ. ಎಲ್ಲಿ ಫಿಕ್ಸ್ ಮಾಡ್ತವೆ, ಎಲ್ಲಿ ಸ್ಥಿರಗೊಳಿಸ್ತವೆ ಅಂತ ಹೇಳಿದರೆ ದ್ವಿದಳ ಧಾನ್ಯದ ಬೇರಿನಲ್ಲಿ ಸ್ಥಿರಗೊಳಿಸ್ತವೆ. ರೈಸೋಬಿಯಮ್ಮು ಶೇಂಗಾದ ಬೇರಿನಲ್ಲಿ ಗಂಟುಗಳ ರೂಪದಲ್ಲಿ ಸಾರಜನಕವನ್ನು ಹಿಡಿದಿರುತ್ತೆ. ಅದನ್ನು ಬೆಳೆ ಬಳಸ್ಕೊಳುತ್ತೆ. ಮತ್ತು ಕ್ರಾಪ್ ರೊಟೇಷನ್ ಮಾಡಿದಾಗ ಅದು ಆ ಶೇಂಗಾದ ಬೇರುಗಳಲ್ಲೇ ಉದುರಿರುತ್ತಾ ಅದು ಏಕದಳ ಧಾನ್ಯಗಳಿಗೆ ಸಿಗುತ್ತೆ. ಆದ್ದರಿಂದ ನಾವು ಈ ಒಂದು ಘನ ಜೀವಾಮೃತವನ್ನು ಬಳಸಬೇಕು. ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಲ್ಲೇ ಉಳ್ಕೊಳ್ಳುತ್ತೆ. ಇನ್ನು ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಏನದು ಅಂದರೆ, ಫಾಸ್ಫೇಟ್ ಅಂತಕ್ಕಂಥದ್ದು ಒಂದು ಪೋಷಕಾಂಶ. ಇದು ಕಲ್ಲಿನ ರೂಪದಲ್ಲಿ ಇರುತ್ತೆ. ಈ ಕಲ್ಲಿನ ರೂಪದಲ್ಲಿ ಇರಬೇಕಾದಂದರೆ ಒಂದು ಬ್ಯಾಕ್ಟೀರಿಯಾ ಇದೆ, PSB ಬ್ಯಾಕ್ಟೀರಿಯಾ ಅಂತ. ಅದು ಏನು ಮಾಡುತ್ತೆ ಅಂದರೆ, ಅದು ನಿಕ್ಕಿ ಅಥವಾ ಅದ್ರ ಮೇಲೆ ತನ್ನ ಎಂಜೈಮನ್ನು ಬಿಟ್ಬಿಟ್ಟು ಲಿಕ್ವಿಡ್ ಮಾಡುತ್ತೆ. ಲಿಕ್ವಿಡ್ ಮಾಡಿ ಬೆಳೆಗಳಿಗೆ ಸಿಗೋ ರೂಪದಲ್ಲಿ ಮಾಡುತ್ತೆ. ಆ ಬ್ಯಾಕ್ಟೀರಿಯಾ ಬೆಳಿಬೇಕು ಅಂತೇಳಿದರೆ ನಾವು ಏನು ಘನ ಜೀವಾಮೃತ ಅಥವಾ ನೈಸರ್ಗಿಕ ಕೃಷಿಯನ್ನು ಬಳಸಬೇಕು. ಆಗ ಬಳಸಿದಾಗ PSB ಏನು ಮಾಡುತ್ತೆ, ಅದನ್ನು ಘನ ರೂಪದಲ್ಲಿ ಅಥವಾ ಕಲ್ಲಿನ ರೂಪದಲ್ಲಿರ್ತಕ್ಕಂಥ ಫಾಸ್ಫೇಟನ್ನು ನೀರು ಅಥವಾ ಇದರ ಬೆಳೆಗಳಿಗೆ ಬೇಕಾದಂಥ ರೂಪದಲ್ಲಿ ಪರಿವರ್ತನೆ ಮಾಡಿ ಬೆಳೆಗಳಿಗೆ ಕೊಡುತ್ತೆ. ಹಾಗಾದರೆ ನಮಗೆ ಘನ ಜೀವಾಮೃತ ಒಳ್ಳೆಯದಾ ಕೆಟ್ಟದ್ದಾ? ಒಳ್ಳೆಯದು. ಯಾಕಂತೇಳಿದರೆ ನಾವು ಯೂರಿಯಾ ಕೊಟ್ಟರೆ ಸಿಗುತ್ತೆ, ಇಲ್ಲ ಅಂತಲ್ಲ, ಆದರೆ ಮಣ್ಣು ಹಾಳಾಗುತ್ತೆ, ಜೊತೆಗೆ ಲೀಚಾಗಿ ಕೂಡ ಹೋಗುತ್ತೆ, ನೀರಿನ ಜೊತೆ ಸೌಕೊಂಡು ಹೋಗುತ್ತೆ. ಹಂಗಾಗಬಾರ್ದು ಅಂದರೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಬೇಕು. PSB ನಮ್ಮ DAP ಹಾಕಿದರೆ ಫಾಸ್ಫೇಟ್ ಸಿಗುತ್ತೆ, ಇಲ್ಲ ಅಂತಲ್ಲ. ಆದರೆ ಏನು ಅಂತಂದರೆ ಅದು ಕೂಡ ಒಂದು 2-3% ಸಿಗ್ಬೋದು ಅಷ್ಟೇ. ಮಿಕ್ಕಿದ್ದೆಲ್ಲ ಕಲ್ಲಾಗಿ ಕೂತ್ಕೊಳ್ಳುತ್ತೆ. ಮತ್ತು ಕರಗಿಸ್ಲಿಕ್ಕೆ ನಮ್ಮ PSB ಬ್ಯಾಕ್ಟೀರಿಯಾನೇ ಬೇಕು. ಅದು ಎಲ್ಲಿರೋದು? ಘನ ಜೀವಾಮೃತದಲ್ಲಿ. ತೊಗೊಂಬನ್ನಿ ಹಾಕ್ಕೊಳ್ಳಿ ಅಲ್ವಾ. ಹೊರಗಿಂದ ಖರೀದಿ ಮಾಡೋ ಬದಲು ಒಂದು ಆಕಳನ್ನು ಸಾಕೋದು ದೇಸಿ,
ಆ ಹಸುವಿನ ಒಂದು ಸಗಣಿಯಿಂದ ನಮ್ಮ ಘನಜೀವಾಮೃತ ಮಾಡೋದು. ಅದನ್ನು ಕೊಟ್ಟರೆ ಯಾವುದೇ ಖರ್ಚು ಇಲ್ಲ, ಮಣ್ಣಿನ ಆರೋಗ್ಯ ಜೊತೆಗೆ ಒಳ್ಳೊಳ್ಳೆ ನಮಗೆ ರೈತನ ಮಿತ್ರನಾದಂಥ ಬ್ಯಾಕ್ಟೀರಿಯಾಗಳು, ಫಂಗಸ್ಗಳು, ಸೂಕ್ಷ್ಮಜೀವಿಗಳು, ಎರೆಹುಳುಗಳು ಎಲ್ಲವೂ ಮಣ್ಣಲ್ಲಿ ಉಳ್ಕೊಳ್ತವೆ. ಇನ್ನೊಂದಿದೆ ರೈತರೆ, ಏನಂತ ಹೇಳಿದರೆ ಆ್ಯಕ್ಟಿನೋಮೈಸೆಟ್ಸ್ ಅಂತಕ್ಕಂಥ ಜೀವಿ. ಆ್ಯಕ್ಟಿನೋಮೈಸೆಟ್ಸ್ ಅಂತಕ್ಕಂಥ ಜೀವಿನ ಎಲ್ಲರೂ ಅನುಭವಿಸಿರ್ತೀವಿ. ಏನದರ ಅರ್ಥ ಅಂದರೆ, ಮೊದಲನೇ ಮಳೆ ಬರುತ್ತಲ್ಲ, ಅದು ಒಂದು ಸುಗಂಧವಾದ ಪರಿಮಳ ಬರುತ್ತೆ. ಆ ಸುಗಂಧ ಹೆಂಗಿದೆ ಅಂದರೆ ನಮ್ಮ ಬಾಲ್ಯಕ್ಕೆ ಕರ್ಕೊಂಡು ಹೋಗುತ್ತೆ. ನಿಜವಾಗ್ಲೂ ಹೇಳಬೇಕು, ಅದನ್ನು ಅನುಭವಿಸಿದವ್ರಿಗೆ ಗೊತ್ತದು. ಒಳ್ಳೆ ಸುಗಂಧ ಬರ್ತಾ ಇರುತ್ತೆ ಮೊದಲನೇ ಮಳೆ ಬಿದ್ದಾಗ. ಯಾಕಂದರೆ ಆ ಆ್ಯಕ್ಟಿನೋಮೈಸೆಟ್ಸ್ ತೊಯ್ಯುತ್ತೆ, ಹಸಿಯಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂತಹ ಒಂದೇನು ಗ್ಯಾಸ್ ಇರ್ತದೆ, ಒಂದು ಇದು ಇರ್ತದೆ, ಅದು ಪರಿಮಳ ನಮ್ಮ ಮೂಗಿಗೆ ತಗಲುತ್ತೆ. ಅದು ಇದ್ದಷ್ಟು ಮಣ್ಣು ಆರೋಗ್ಯವಾಗಿದೆ ಅಂತ ಅರ್ಥ. ಅದು ಆಯಿತಾ. ಅದು ಇರಬೇಕು ಅಂದರೆ ಮತ್ತೆ ಘನಜೀವಾಮೃತ ಅಥವಾ ನೈಸರ್ಗಿಕ ಕೃಷಿಯ ಮೊರೆಯನ್ನು ಹೋಗಬೇಕು. ಆಯಿತಾ. ಇವೆಲ್ಲ ಜೀವಿಗಳಿದ್ದಾವೆ, ಘನಜೀವಾಮೃತವನ್ನು ಹಾಕ್ತಾಯಿದ್ದೀವಿ. ಏನಾಗುತ್ತೆ ಹಾಗಾದರೆ, ಮಣ್ಣಿನಲ್ಲಿ ಗಾಳಿಯ ಪ್ರಮಾಣ ಜಾಸ್ತಿ ಆಗ್ತದೆ. ಮಣ್ಣು ಅಂತ ಹೇಳಿದರೆ 50% ಘನ ಇದ್ದರೆ 25% ಅನಿಲದಲ್ಲಿರಬೇಕು, ಒಂದು 25% ನೀರಿನಲ್ಲಿರಬೇಕು. ಮತ್ತು ಅದು ಚಹಾ ಪುಡಿ ಥರ ಕಾಳಾಗಿರಬೇಕು. ಯಾವ ಸ್ಪಂಜ್ ಥರ ಇರಬೇಕು. ಯಾವಾಗೆಲ್ಲ ನಾವು ಯಾವುದೋ ಒಂದು ಜಮೀನು ಮೇಲೆ ನಡ್ಕೊಂಡು ಹೋದರೆ ಟಾರ್ ರೋಡ್ ಥರ ನಮಗೆ ಒಂದು ಫೀಲ್ ಆಗುತ್ತೋ, ಆಗ ಅದು ಮಣ್ಣು ಸರಿ ಇಲ್ಲ ಅಂದಂಗೆ, ಸತ್ತೋದಗಿದೆ ಅಂದಂಗೆ, ಅದರಲ್ಲಿ ಸೂಕ್ಷ್ಮಜೀವಿ ಇಲ್ಲ ಅಂದಂಗೆ. ಅದು ಮಣ್ಣು ಅಲ್ಲಿ ನಾವು ನಡೀತಾ ಹೋಗ್ತಾ ಇದ್ದರೆ ಜಮೀನಿನಲ್ಲಿ ನಮ್ಮ ಕಾಲುಗಳು ಕುಸಿದೋಗ್ಬೇಕು, ಅಲ್ಲಿ ಸಿಕ್ಕೊಳ್ಬೇಕು. ನಮಗೆ ಸುಮಾರು ಹೊತ್ತು ತೊಗೊಳ್ಬೇಕು ಆ ಜಮೀನಿಂದ ದಾಟಿ ಹೋಗ್ಬೇಕಂದ್ರೆ. ಆ ಥರ ಒಂದು ಫೀಲಿಂಗ್ ಬಂತ, ಅಲ್ಲಿ ಮಣ್ಣು ಚೆನ್ನಾಗಿದೆ, ಅಲ್ಲಿ ಮಣ್ಣಿನಲ್ಲಿ ನೀರಿದೆ, ಗಾಳಿ ಇದೆ, ಒಳ್ಳೆ ಸೂಕ್ಷ್ಮಜೀವಿಗಳಿದ್ದಾವೆ ಅಂದಂಗೆ. ಅದಲ್ಲದೆ ಬೆಳೆಗಳು ಬೆಳೀತಕ್ಕಂಥದ್ದು ಟಾರ್ ರೋಡ್ನಲ್ಲಿ ಚೆನ್ನಾಗಿ ಬೆಳೆಯುತ್ತಾ, ಚಹಾ ಪುಡಿ ಅಂತ ಪೌಡರ್ನಲ್ಲಿ ಚೆನ್ನಾಗಿ ಬೆಳೆಯುತ್ತಾ. ಆಬ್ವಿಯಸ್ಲಿ ಅವು ತುಂಬ ನಮ್ಮ ಎಳೆ ಮಕ್ಕಳು ಇರ್ತಾವಲ್ಲ, ಅದೇ ರೀತಿ ಸಸಿಗಳು ಕೂಡ ಎಳೆದಾಗಿರುತ್ತೆ. ಅದರ ಬೇರು ಬಂದಂಗೆ ಗಾಳಿ ಅಲ್ಲಿ ನೀರಿನ ಅಂಶ ಇದ್ದಲ್ಲಿ ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ಅದೇ ನಮ್ಮ ಟಾರ್ ರೋಡ್ ಥರ ಇದ್ದರೆ ಬೆಳೆಯೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಪಾಪ ಅವಕ್ಕೆ. ಆಮೇಲೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ. ಯಾವ ಮಣ್ಣಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ತುಂಬ ಇರ್ತದೋ ಆ ಮಣ್ಣು ಒಳ್ಳೆಯದಿದೆ, ಹ್ಯೂಮಸ್ ಎಲ್ಲಿ ಇರ್ತದೋ ಅಲ್ಲಿ ಒಳ್ಳೆಯದಿದೆ ಅಂತ ಅರ್ಥ. ಇದ್ರ ಮೇಲೆ ತಾವೇನಾದರೂ ಕಮೆಂಟ್ ಮಾಡೋದಲ್ಲಿ ಬೇಕು ಅಂಥೇಳಿ ಆರ್ಗ್ಯಾನಿಕ್ ಕಾರ್ಬನ್ ಮೇಲೆ ಒಂದು ಒಳ್ಳೆಯ ಒಂದು ಇದನ್ನು ಮಾತುಕತೆಯನ್ನು ಇಟ್ಕೊಳ್ಳೋಣ. ಇವತ್ತಿನ ಏನು ಇದು ವಿಡಿಯೋ ಮಾಡಿದ್ದೀನೋ ಇದೇ ರೀತಿ ಇನ್ನೊಂದು ವಿಡಿಯೋ ಮಾಡೋಣ. ಆರ್ಗ್ಯಾನಿಕ್ ಕಾರ್ಬನ್ನು ಜೀವ ಅಂತ ಹೇಳ್ಬೋದು, ಮಣ್ಣಿನ ಜೀವ. ಅದು ಹ್ಯೂಮಸ್ಸು ಮತ್ತು ಆರ್ಗ್ಯಾನಿಕ್ ಕಾರ್ಬನ್ನು ಇವೆರಡು ಯಾವಾಗ ಇರ್ತದೋ ಅವಾಗ ಮಣ್ಣು ಚೆನ್ನಾಗಿದೆ ಅಂತ. ಅದನ್ನು ಹೇಗೆ ಬೆಳೆಸ್ಬೇಕು, ಅದಂದ್ರೆ ಏನು, ಅದೆಲ್ಲ ತುಂಬ ಮಾತಾಡೋಣ ಆಯಿತಾ. ಮತ್ತು ನಮ್ಮ ಏನು ಮೈಕ್ರೋಬಿಯಲ್ ಪಾಪ್ಯುಲೇಷನನ್ನು ತುಂಬ ಜಾಸ್ತಿ ಮಾಡುತ್ತೆ ಘನಜೀವಾಮೃತ. ಆಯಿತಾ. ಇಲ್ಲಿ ವ್ಯತ್ಯಾಸ ನೋಡಿ, ನಮ್ಮ ರಾಸಾಯನಿಕ ಬಳಸಿದ್ದು ಸಾಯಿಲ್ ಡಿಗ್ರೇಡ್ ಆಗುತ್ತೆ, ಮಣ್ಣು ಹಾಳಾಗುತ್ತೆ. ಎಲ್ಲೇನಾಗುತ್ತೆ, ಫಿಸಿಕಲ್ ಲಾಸ್ ಆದಂಥ ಎರೋಜನ್ ಆಗುತ್ತೆ. ಅಂದರೆ ಮಣ್ಣು ಕೊಚ್ಕೊಂಡು ಹೋಗುತ್ತೆ, ಲ್ಯಾಂಡ್ ಸ್ಲೈಡ್ ಆಗುತ್ತೆ. ನೋಡಿರ್ತೀರಿ ನೀವೆಲ್ಲ, ಅಲ್ಲಿ ಇಲ್ಲಿ ಏನು ಗುಡ್ಡ ಕುಸಿತ ಆಗಿದೆ ಅದು ಇದಂತ. ಕಾಂಪ್ಯಾಕ್ಟ್ ಆಗುತ್ತೆ, ಅಂದರೆ ಟಾರ್ ರೋಡ್ ಥರ ಆಗುತ್ತೆ. ಆಂಥ್ರೋಪೋಜೆನಿಕ್ ಸಾಯಿಲ್ ಸೀಲಿಂಗ್ ಆಗುತ್ತೆ, ಅಂದರೆ ಎಲ್ಲಿ ಬೇಕಲ್ಲಿ ಮಣ್ಣು ಗುಡ್ಡೆಗಳಾಗಿ ಒಂದು ಕಲ್ಲಿನ ರೂಪ ಪಡ್ಕೊಳ್ಳುತ್ತೆ. ಅದಾಗಬಾರ್ದು ಅಂತ ಹೇಳಿದರೆ ಅಗೇನ್ ನೈಸರ್ಗಿಕ ಮೊರೆ ಹೋಗಬೇಕು. ಮಣ್ಣಿನ ಪೋಷಕಾಂಶ ಕೊರತೆ ಆಗುತ್ತೆ, ಮಣ್ಣಿನಲ್ಲಿ ಜೀವ ವೈವಿಧ್ಯತೆ ಹೊರಟೋಗುತ್ತೆ, ಮಣ್ಣು ಕಂಟ್ಯಾಮಿನೇಟ್ ಆಗುತ್ತೆ, ಅಂದರೆ ಪೊಲ್ಯೂಷನ್ ಆಗುತ್ತೆ. ಕೆಲವೊಮ್ಮೆ ಪೆಸ್ಟಿಸೈಡ್ ಹಾಕಿದಾಗ ಪಾಯ್ಸನ್ ಆಗುತ್ತೆ. ಮತ್ತು ಕೆಲವೊಮ್ಮೆ ಏನು ಅಂತ ಹೇಳಿದರೆ ರೋಗ ರುಜಿನಕ ವಸ್ತುಗಳು ಸೇರ್ಕೊಳ್ತವೆ. ಅದಾಗಬಾರ್ದು ಅಂತ ಹೇಳಿದರೆ ಕೆಮಿಕಲನ್ನು ಕಂಪ್ಲೀಟ್ ಬಿಟ್ಬಿಡಬೇಕು. ಕಾರ್ಬನ್ ಸ್ಟೋರೇಜ್ ಲಾಸ್ ಆಗುತ್ತೆ ಮಣ್ಣಿಗೆ. ಈಗ ನೋಡಿ, ನಾವು ಮಂಡ್ಯ ಅಥವಾ ಬೆಳಗಾವಿ ರೈತರನ್ನೇ ತೆಕ್ಕೊಳ್ಳೋಣ, ಅಲ್ಲಿ ಕಬ್ಬು ತುಂಬ ಬೆಳೀತಾರೆ. ಅಲ್ಲಿ ಸುಮಾರು ಸಾರಿ ಅವೇರ್ನೆಸ್ ಕೊಟ್ಟಾಗಿದೆ. ಏನು, ಅದಕ್ಕೆ ಕಬ್ಬಿನ ರೌದೆಯನ್ನು ಸುಡಬಾರ್ದು, ಅದಕ್ಕೆ ನೀವು ಸುಟ್ಟರೆ ನೋಟಿನ ಕಂತೆಗೆ ಬೆಂಕಿ ಇಟ್ಟಂಗೆ ಅದನ್ನು ನೀವೇನು ಮಾಡಬೇಕು, ರೌದಿಯನ್ನು ಪುಡಿ ಮಾಡಿ ಮಣ್ಣಲ್ಲಿ ಹಾಕಬೇಕು, ಕಲ್ಚರ್ ಹಾಕಬೇಕು. ಮೈಕ್ರೋಬಿಯಲ್ ಕಲ್ಚರ್ ಹಾಕಿದರೆ ಅದು ಅಲ್ಲೇ ಗೊಬ್ಬರ ಆಗುತ್ತೆ ಅಂತ ಸುಮಾರು ಸಾರಿ ಹೇಳಿದರು. ಇವತ್ತಿನ ರೈತರು ಸುಡ್ತಾ ಇದ್ದಾರೆ. ಇದು ಸುಟ್ಟರೆ ಏನಾಗುತ್ತೆ ಹೇಳಿ, ಕಾರ್ಬನ್ನು ಮಣ್ಣಿನಲ್ಲಿ ಸ್ಟೋರ್ ಆಗಿರುತ್ತೆ. ಅದು ಏನಾಗುತ್ತೆ, ಕಾರ್ಬನ್ ಸಿಂಕ್ ಅಂತ ಹೇಳ್ತೀವಿ, ಹೊಸ ಕಾನ್ಸೆಪ್ಟ್ ಅದು, ಹೇಳ್ತೇನೆ ಮತ್ತೆ ಯಾವಾಗಾದರೂ. ಅದು ವಾತಾವರಣಕ್ಕೆ ಹೋಗುತ್ತೆ. ವಾತಾವರಣಕ್ಕೆ ಹೋದರೆ ಗ್ರೀನ್ ಹೌಸ್ ಗ್ಯಾಸ್ ಆಗುತ್ತೆ. ಗ್ರೀನ್ ಹೌಸ್ ಗ್ಯಾಸ್ ಆದರೆ ಅದೇ ಮತ್ತೆ ಗ್ಲೋಬಲ್ ವಾರ್ಮಿಂಗು, ಹವಾಮಾನ ವೈಪರೀತ್ಯ, ಅತಿವೃಷ್ಟಿ, ಅನಾವೃಷ್ಟಿ, ನೈಸರ್ಗಿಕ ವಿಕೋಪಗಳು ಅವೆಲ್ಲ ಆಗ್ತವೆ. ಕೇವಲ ಒಂದು ನಾವು ಏನು ಕೆಮಿಕಲ್ ಫರ್ಟಿಲೈಸರ್ ಅಥವಾ ಕೀಟನಾಶಕ ಬಳಸೋದ್ರಿಂದ. ಅದು ಬಳಸಬಾರ್ದು ನಾವು ಅಂಥೇಳಿದರೆ ಏನೆಲ್ಲ ಉಪಯೋಗ ಆಗುತ್ತೆ, ಮಣ್ಣಿನ ಗುಣಧರ್ಮ ಒಳ್ಳೆಯದಾಗುತ್ತೆ, ಮಣ್ಣಿನ ಆರೋಗ್ಯ ಒಳ್ಳೆಯದಾಗುತ್ತೆ, ಸಾಯಿಲ್ ಕಂಡೀಷನ್ನು, ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯ ಎಲ್ಲವೂ ಇಂಪ್ರೂವ್ ಆಗುತ್ತೆ. ಆಯಿತಾ. ಇದಕ್ಕೆಲ್ಲದಕ್ಕೂ ಬೇಕಾಗಿದ್ದೇನು, ದೇಸಿ ಹಸು ಬೇಕು, ಒಳ್ಳೆ ದೇಸಿ ಹಸು. ಇಲ್ಲ ಯಾವುದಿದೆಯೋ ಅದನ್ನು ಬಳಸ್ಕೊಳ್ಳಿ. ಆದರೆ ಆದಷ್ಟು ಸಾಧ್ಯವಾದಷ್ಟು ಎಕ್ಸಾಟಿಕ್ ಅವುಗಳನ್ನು ಬಳಸಬಾರ್ದು, ಹೊರದೇಶದ ಹಸುಗಳನ್ನು ಬಳಸಬಾರ್ದು ಅಂತ
ಅಂತಕ್ಕಂಥದ್ದು ಇಲ್ಲಿ ಒಂದು ವಿಷಾದಕರವಾದ ವಿಷಯವನ್ನು ತಮ್ಮೊಟ್ಟಿಗೆ ಚರ್ಚೆ ಮಾಡ್ತೇನೆ. ಏನು ಅಂತ ಹೇಳಿದರೆ, ಇವತ್ತಿನ ಹಸುಗಳು ಅವು ನಮ್ಮ ತಾಯಿನ ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಜೀವನ ಪರ್ಯಂತ ಹಾಲು ಕೊಡತಕ್ಕಂಥ ಏಕೈಕ ಪ್ರಾಣಿ ಯಾವುದು ಹೇಳಿ? ಹಸು ಅಲ್ವಾ? ಆ ಹಸುನ ನಾವು ತಾಯಿ ಥರ ಕಾಣಬೇಕು. ಯಾಕೆ ಹೇಳಿ? ಹಿಂದೆಲ್ಲ ಪೂರ್ವಜರು ಹಾಗೆ ಕಾಣ್ತಿದ್ರು, ಪೂಜೆ ಮಾಡ್ತಿದ್ರು ಆ ಹಸುಗಳಿಗೆ ಅಂತ ಹೇಳಿ. ಹಬ್ಬಗಳ ಹರಿದಿನಗಳಿರ್ತಿದ್ವು. ಇವತ್ತೆಲ್ಲ ಏನು ಹೇಳಿ, ಅವುಗಳ ಜೊತೆ ಕೆಲಸ ಮಾಡಿಸ್ಕೊಳ್ಳೋದು. ಎಲ್ಲಿ ಮಠ ಸಾಧ್ಯನೋ ಅಲ್ಲಿವರೆಗೂ ಕೆಲಸ ಮಾಡ್ಕೊಂಡ್ಬಿಟ್ಟು, ಇನ್ನು ಕೆಲಸ ನೀಗಲ್ಲ ಅಂತ ಆದಮೇಲೆ ಅವ್ರನ್ನ ಕಟಗರ್ಗೆ ಹಾಕ್ತೀವಿ ನಾವು. ಒಳ್ಳೆಯದಾ ನಾವು ಮಾಡ್ತಾ ಇರೋದು? ನಮ್ಮ ತಾಯಿಯನ್ನು ನಾವು ಹಾಗೆ ಮಾಡ್ತೀವ? ಆ ರೀತಿ ಮಾಡಿದರೆ ನಮ್ಮ ಪರಂಪರೆ ಏನು ಉಳಿತದೆ? ಹಾಳಾಗೋಗಲ್ವಾ? ಅದರಿಂದ ಅದನ್ನು ಮಾಡಬಾರ್ದು. ಹಸುವಿಗೆ ಒಳ್ಳೆಯ ಒಂದು ರೆಸ್ಪೆಕ್ಟ್ಫುಲ್ ಮಣ್ಣನ್ನು ಕಾಣಬೇಕದು. ತೀರಿ ಹೋದರೆ ನಮ್ಮ ಜಮೀನಲ್ಲಿ ರೆಸ್ಪೆಕ್ಟ್ಫುಲ್ಲಾಗಿ ಉಳ್ಬೇಕದನ್ನು. ಅದರಿಂದ ಕೂಡ ಗೊಬ್ಬರ ಆಗ್ತದೆ ರೈತರೇ, ಅದನ್ನು ಬಳಸ್ಕೊಳ್ಳಿ. ಆಸೆ ಒಳ್ಳೆಯದು, ದುರಾಸೆ ಒಳ್ಳೆಯದಲ್ಲ. ಅದರಿಂದ ಗೊಬ್ಬರ ಆಗ್ತದೆ, ಬಳಸ್ಕೊಳ್ಳಿ. ಅದ್ರ ಸಗಣಿಯಿಂದ ಗೊಬ್ಬರ ಆಗ್ತದೆ, ಬಳಸ್ಕೊಳ್ಳಿ. ಅದು ಡೆಲಿವರಿ ಆದಾಗ ಅಥವಾ ಅದು ಮರಿಯನ್ನು ಹಾಕಿದಾಗ ಏನು ಬರ್ತದಲ್ಲ ಬೈ ಪ್ರಾಡಕ್ಟ್ ಅದರದ್ದು ಮಾಂಸ ಅದು ಇದು ಹೇಳಿ, ಅದನ್ನು ಬಳಸ್ಕೊಳ್ಬೋದು. ಅದು ತೀರಿ ಹೋದಾಗೂ ಬಳಸ್ಕೊಳ್ಬೋದು ಗೊಬ್ಬರವಾಗಿ. ಆದರೆ ಅದನ್ನು ಕಡಿದ್ಬಿಟ್ಟು ಬದುಕುವಂಥ ಒಂದು ಪ್ರವೃತ್ತಿಯನ್ನು ಬಿಡೋಣ ಅಂತ ಹೇಳ್ತಾ ಮುಂದುವರಿಯೋಣ. ಇನ್ನು ಪ್ರಿಪರೇಷನ್ ಹೆಂಗೆ ಮಾಡಬೇಕು ಅಂತ. ಮೊದಲು ದೇಸಿ ಹಸಿದು ಒಂದು 10 kg ಸಗಣಿ ತೊಗೊಂಡ್ವಿ. ಇಲ್ಲಿ ಜೀವಾಮೃತಕ್ಕೆ ನಾವು 10 ಲೀಟ್ರ್ ಗಂಜಲ ತೊಗೋತೀವಿ. ಬಟ್ ಇಲ್ಲಿ 1 ರಿಂದ 2 ಲೀಟ್ರ್ ಗಂಜಲ ತೊಗೋಬೇಕು, ಆಯಿತಾ? ಮತ್ತು ತೊಗೊಂಡು ಫಸ್ಟ್ ಏನು ಮಾಡಬೇಕು, ಆ ಸಗಣಿ ಮೇಲೆ ಆ ಗಂಜಲವನ್ನು ನೆಮ್ಸೋಕ್ಕೆ ತರುವಾಗಿ ಕಲಿಸ್ಬಿಟ್ಟು ಅದರಲ್ಲಿ ಕಡ್ಡಿ ಕಸಗಳು ಅದೇನೋ ಇರ್ತದಲ್ಲ, ಆ ಕಡ್ಡಿಗಳು ಅದನ್ನೆಲ್ಲ ಯಾರಾದರೂ ಸಗಣಿಯನ್ನು ಉಪಯೋಗ ಮಾಡೋದಂಥ ಎಲ್ಲ ರೈತರಿಗೂ ಗೊತ್ತಿರುತ್ತೆ. ಕೆಲವೊಂದು ಕಡ್ಡಿಗಳು ಹಾಗೇ ಬಂದುಬಿಟ್ಟಿರುತ್ತೆ ಸಗಣಿಯಲ್ಲಿ, ಆಯಿತಾ? ಆ ಕಡ್ಡಿ ಕಸಗಳನ್ನು ತೆಗೆದು ಹೊರಗಡೆ ಹಾಕಬೇಕು. ಆಮೇಲೆ ನಂತರ ಅದಕ್ಕೇನು ಮಾಡಬೇಕು, ಅದರ ಪಕ್ಕಕ್ಕೆ ಒಂದು ಸೈಡು ಒಂದಿಷ್ಟು ಬೆಲ್ಲ, 1 kg ಅಷ್ಟು ಬೆಲ್ಲ, 1 kg ಅಷ್ಟು ಬೇಸನ್ ಅಥವಾ ನಮ್ಮ ದ್ವಿದಳ ಧಾನ್ಯದ ಪೌಡರು, ಮತ್ತು ಒಂದು ಸ್ವಲ್ಪ 1 ಹಿಡಿಯಷ್ಟು ಮಣ್ಣನ್ನು ತೊಗೋಬೇಕು. ಅವು 3 ಮತ್ತು ಅದೇ ಗಂಜಲದ ನೀರಲ್ಲಿ ಚಿಮ್ಕಿಸ್ಕೊಂಡು ಕಲಿಸ್ಕೋಬೇಕು. ಸರಿಯಾಗಿ ಹಿಟ್ಟು ನಾದ್ತೀವಲ್ಲ ಆ ರೀತಿ ನಾದ್ಕೊಂಡು ನೀಟಾಗಿ ಕಲಿಸ್ಕೊಂಡು ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಕಲಿಸ್ಕೊಂಡು ಆಮೇಲೆ ಅದನ್ನ ಮಿಶ್ರಣವನ್ನು ಅಲ್ಲಿ ಗಂಟುಗಳಾಗಬಾರ್ದು, ಅದಕ್ಕೆ ಸಪ್ರೇಟಾಗಿ ಕಲಿಸ್ಕೋಬೇಕಂತ ಹೇಳಿದ್ದು. ಅದರ ನಂತರ ಇದಕ್ಕೆ ಏನು ನಾವು ಸಗಣಿ ಸೇರಿಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಸರಿಯಾಗಿ ಕಲಿಸ್ಕೋಬೇಕು. ಎಲ್ಲ ಥರೋವಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ ಅದನ್ನು ಉಂಡೆಗಳಾಗಿ ಕಟ್ಕೋಬೇಕು. ಉಂಡೆ ನಮ್ಗೆ ಯಾವ ರೂಪದಲ್ಲಿ ಎಷ್ಟು ಗಾತ್ರದ ಉಂಡೆಗಳು ಬೇಕೋ ಅಷ್ಟು ಗಾತ್ರದ ಮಾಡ್ಕೋಬೇಕು. 10 kg ಮೇಲೆ ಮಾಡೋ ಹಾಗಿಲ್ಲ. ಅದು ಮಾಡಿಕೊಂಡು ಅದ್ರ ಮೇಲೆ ಒಂದು ಜೂಟು ನಮ್ಮ ಗೋಣಿ ಚೀಲನ ಹೊಚ್ಬಿಟ್ಟು ಒಂದು 24 ರಿಂದ 48 ಗಂಟೆ ಬಿಟ್ಬಿಡ್ಬೇಕು ಫರ್ಮೆಂಟೇಷನ್ ಆಗೋಕ್ಕೆ. ಅದು ಫರ್ಮೆಂಟೇಷನ್ ಆಗ್ತದೆ. ಇವಾಗ ನೀವು ತೆಗೆದು ನೋಡಿದ್ರೆ ಕಾಣಿಸ್ತದೆ ಅದು ಕಂದು ಬಣ್ಣ ಹೋಗಿ ಡಾರ್ಕ್ ಬ್ರೌನ್ ಟು ಬ್ಲ್ಯಾಕಿಶ್ ಕಲರ್ ಆಗಿರುತ್ತೆ, ಆಯಿತಾ? ಯಾರೆಲ್ಲ ಇಷ್ಟಪಟ್ಟವ್ರು ಅದನ್ನು ಓಪನ್ ಮಾಡಿ ನೋಡಿದ್ರೆ ಇನ್ನೂ ಹಳದಿ ಇತ್ತು ಅಂದರೆ ಮಾಡುವಂಗಿಲ್ಲ. ಓಪನ್ ಒಳಗಡೆ ಅದು ಹಳದಿ ಇರುವಂಗಿಲ್ಲ, ಕಪ್ಪಾಗಿ ಆಗಬೇಕು. ಎಲ್ಲ ಟೀ ಪೌಡರ್ ಥರ ಕಪ್ಪಾಗಿ ಆಗಬೇಕು. ಅಲ್ಲಿವರೆಗೂ ಹಾಗೆ ಇಡಬೇಕು. ಇನ್ನು ಇಲ್ಲಿ ಡೋಂಟ್ಸ್ ಇದೆ. ಏನು, ಇದನ್ನು ನೇರವಾಗಿ ಮಣ್ಣಿನ ಮೇಲೆ ಇಡಬಾರ್ದು. ಯಾಕಂದರೆ ಎಲ್ಲ ರಾಸಾಯನಿಕಗಳು ಅದರಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಸೋರಿ ಹೋಗುವ ಸಾಧ್ಯತೆಗಳಿದ್ದಾವೆ. ಅದಕ್ಕೇನು ಮಾಡಬೇಕು, ಕೆಳಗಡೆ ಒಂದು ಅಕ್ಕಿ ಚೀಲನೋ ಪಾಲಿಥೀನೋ ಏನೋ ಒಂದು ಬಳಸ್ಕೋಬೇಕು. ಅದ್ರ ಮೇಲೆ ಇದನ್ನು ಒಂದು ಉಂಡೆಗಳನ್ನು ಸಾಲಾಗಿ ಇಟ್ಕೊಂಡು ಆಮೇಲೆ ಅದ್ರ ಮೇಲೆ ಇದನ್ನು ಗುಣಿ ಚೀಲ ಹಾಸ್ಕೊಂಡು ಇದನ್ನೆಲ್ಲ ಮಾಡ್ಕೋಬೇಕು. ಎಲ್ಲ ಮುಗಿದಾದ್ಮೇಲೆ ಆದರೆ ಸೂರ್ಯನ ಬಿಸಿಲಿಗೆ ನೇರವಾಗಿ ಇಡುವಾಗಿಲ್ಲ, ಆದಷ್ಟು ನೆರಳಲ್ಲಿ ಇಡಬೇಕು. ಮತ್ತು ಇದನ್ನು ಒಂದು ಸರಿ ಟೆಸ್ಟ್ ಹೆಂಗೆ ಮಾಡೋದು ಅಂತ ಹೇಳಿದರೆ, ಒಂದು ಕೈಯಲ್ಲಿ ಹಿಂಗೆ ಇಚ್ಕೊಂಡು ನೋಡಿದರೆ ಒಂದು ಇಡೀ ಆಗಷ್ಟು ಇದೇನು ಜೀವಾಮೃತ ರೆಡಿ ಮಾಡಿದ್ವು ಅದನ್ನು ಒಂದು ಇಡೀ ಆಗಷ್ಟು ತೊಗೊಂಡು ಕೈಯಲ್ಲಿ ಹಿಂಗೆ ಇಸಿದು ನೋಡಿದರೆ ಆ ಬೆರಳುಗಳ ಸಂದಿಯಲ್ಲಿ ನೀರು ಸೋರಬಾರ್ದು. ಅಷ್ಟು ಹಸಿಯಾಗಿರ್ಬೇಕು ಅಷ್ಟೇ. ಅದಕ್ಕಿಂತ ಜಾಸ್ತಿ ಹಸಿಯಾಗಿಬಿಟ್ರೆ ತುಂಬ ಫಂಗಸ್ ಎಲ್ಲ ಬಂದ್ಬಿಡುತ್ತೆ. ಅಷ್ಟೇ ಹಸಿಯಾಗಿರ್ಬೇಕು. ಅಂದರೆ ನೀರು ಸೋರಬಾರ್ದು, ಆದರೂ ಒದ್ದತೆ ಇರಬೇಕಲ್ಲಿ, ವೆಟ್ ಇರಬೇಕದು. ಅಷ್ಟು ಮಾಡಿಬಿಟ್ಟು ಇದನ್ನು ನಾವೇನು ಮಾಡಬೇಕು, ಗೋಣಿ ಚೀಲ ಹೊಲಿಸ್ಬಿಟ್ಟು ಹಾಗೇ ಬಿಡಬೇಕು. ಎಲ್ಲಿವರೆಗೂ 48 ಗಂಟೆವರೆಗೂ ಬಿಡಬೇಕು. ಅದಾದಮೇಲೆ ತೆಗೆದು ನೋಡಿದರೆ ಅದೆಲ್ಲ ಮೇಲೆ ಒಂದು ಕೋಟಿಂಗ್ ಬಂದಿರುತ್ತೆ. ಈ ನಮ್ಮ ಕೆಲವೊಂದು ಹಣ್ಣುಗಳ ಸಿಪ್ಪೆಗಳಿರಲ್ವ, ಆ ಥರ ಮೇಲೆ ಒಂದು ದಪ್ಪ ಪದರ ಇರುತ್ತೆ, ಒಳಗಡೆ ಎಲ್ಲ ಇರುತ್ತೆ. ಅದು ಬಂದಿದೆ ಅಂದರೆ ಆಗಿದೆ ಅಂತ ಅರ್ಥ. ಅದನ್ನು ಒಡೆದು ಪುಡಿಯೆಲ್ಲ ಮಾಡಿ ಸಾನಿಸ್ಕೊಂಡು ಅದರಲ್ಲೆಲ್ಲ ಹುಳುಗಳು ಬಂದಿರುತ್ತೆ, ಎರೆಹುಳುಗಳು ಬಂದಿರುತ್ತೆ, ಪೋಷಕಾಂಶಗಳು ಬದಲಾವಣೆಯಾಗಿರುತ್ತೆ, ಮೈಕ್ರೋಬಿಯಲ್ ಬಂದಿರುತ್ತೆ. ಅದನ್ನೆಲ್ಲ ತಗೊಂಡು 100 ರಿಂದ 200 kg 1 ಎಕರೆ ಅಪ್ಲೈ ಮಾಡ್ಬೋದು. ಆರ್ಚರ್ಡ್ ಇದ್ದರೆ ಅಂದರೆ ನಮ್ಮ ತೋಟ ಇದ್ದರೆ 1 ರಿಂದ 2 kg 1 ಟ್ರೀ ಹಾಕ್ಬೋದು. ಮತ್ತು ಯಾವಾಗ ಹಾಕಬೇಕು, ಹೇಗೆ ಹಾಕಬೇಕು ಅಂತ ಹೇಳಿದ್ವಿ. 100 ರಿಂದ ಎಷ್ಟು ಹಾಕಬೇಕಂತ ಗೊತ್ತಾಯ್ತಾ? ಮತ್ತು ಯಾವಾಗ ಹಾಕಬೇಕು, ನೀರಾವರಿ ಕೊಡೋ ಬಿಫೋರ್ ಹಾಕಬೇಕು. ಬೆಳೆ ಸೋಯಿಂಗ್ ಆಗೋ ಬಿಫೋರ್ ಅಂದರೆ ಬಿತ್ತನೆ ಮಾಡೋ ಬಿಫೋರ್ ಹಾಕಬೇಕು. ವೆಜಿಟೇಟಿವ್ ಸ್ಟೇಜಲ್ಲೂ ಹಾಕ್ಬೋದು. ಇದಿಷ್ಟು ಆಯಿತಾ? ಇಲ್ಲಿ ನೋಡಿ
ಸರಿಯಾಗಿ ಕಲಿಸ್ಕೊತಾ ಇದ್ದಾರೆ. ಇದು ಸಪ್ರೇಟಾಗಿ ಇಲ್ಲಿ ಇದನ್ನು ಕಲಿಸ್ಕೊಂಡಿರೋದು, ನಮ್ಮ ಬೆಲ್ಲ ಹಿಟ್ಟು ಅದೆಲ್ಲ ಕಲಿಸ್ಕೊಂಡು ಆಮೇಲೆ ಎಲ್ಲ ಸೇರಿ ಉಂಡೆ ಮಾಡಿದ್ದಾರೆ. ಕೊನೆಯದಾಗಿ ಉಂಡೆ ಮಾಡಾದ್ಮೇಲೆ ಕಲಸಿ ಒಂದು ನೆರಳಲ್ಲಿ ಮುಚ್ಚಿಬಿಟ್ಟು ಇಟ್ಟಿರೋದು. ಆಯಿತಾ? ಉಪಯೋಗಗಳು ನಿಮಗೆಲ್ಲ ಗೊತ್ತು. ಇದೇನು ಜೀವ ಉಳಿಸುತ್ತೆ, ಮಣ್ಣಿನ ಜೀವ, ನಮ್ಮ ಜೀವ, ನೈಸರ್ಗದ ಜೀವ ಮತ್ತು ಖರ್ಚು ಕಡಿಮೆ. ಇನ್ನು ಕೆಮಿಕಲ್ದು ಏನು ವ್ಯತ್ಯಾಸ ಅಂತ ಹೇಳಿದರೆ, ಇದು ಜೀವವನ್ನು ಅಳಿಸುತ್ತೆ, ಹಾಳು ಮಾಡುತ್ತೆ, ಕೊಲ್ಲುತ್ತೆ. ಹೇಗೆ? ದುಡ್ಡು ತೊಗೊಂಬಂದಾಗೂ ನಮ್ಮ ಜೇಬಿಗೆ ಕತ್ರಿ, ಮಣ್ಣಿಗೆ ಹಾಕಿದಾಗೂ ನಮ್ಮ ಮಣ್ಣಿನ ಜೀವಕ್ಕೆ ಕತ್ರಿ. ನಂತರ ರೈತ ಅದನ್ನು ಬಳಸ್ಕೊಂಡು ಬೆಳೆ ಏನು ತಿಂತಾನೆ ಅವನ ಆರೋಗ್ಯಕ್ಕೆ ಕತ್ರಿ, ಮತ್ತು ವಾತಾವರಣಕ್ಕೂ ಕತ್ರಿ. ಒಟ್ಟಾರೆಗೆ ರಾಸಾಯನಿಕ ಒಳ್ಳೆಯದಲ್ಲ. ಹಾಗಾದರೆ ನಾವೇನು ಮಾಡಬೇಕು? ಮಣ್ಣಿನ ಆರೋಗ್ಯ ಕಾಪಾಡಬೇಕು. ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಇರುತ್ತೆ ಇದಕ್ಕೆ, ಘನಜೀವಾಮೃತಕ್ಕೆ. ಅದರಿಂದ ಇದನ್ನು ಬಳಸಬೇಕು. ಮಣ್ಣಿನ ಆರೋಗ್ಯ ಕಾಪಾಡಬೇಕು. ಮಣ್ಣು ಹರಿದು ಹೋಗಬಾರ್ದು, ಎರೋಜನ್ ಆಗಬಾರ್ದು, ಅದನ್ನು ನೋಡ್ಕೋಬೇಕು. ಎರ್ತವಾರ್ಮ್ ಎರೆಹುಳುಗಳನ್ನು ಉಳಿಸ್ಕೋಬೇಕು. ಇದು pH ಬ್ಯಾಲೆನ್ಸ್ ಮಾಡುತ್ತೆ. ಅದರಿಂದ ಇದನ್ನು ಬಳಸಬೇಕು. ಎಕನಾಮಿಕ್ ಬೆನಿಫಿಟ್ ಎಲ್ಲ ಹೇಳಿದೆ ನಾನು. ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ, ಆದಾಯ ದ್ವಿಗುಣಗೊಳ್ಳುತ್ತೆ. ಆದ್ದರಿಂದ ಇದನ್ನು ಬಳಸೋದು ಒಳ್ಳೆಯದು ಅಂತ ಹೇಳ್ತಾ, ಕೆಲವೊಂದು ಲಿಮಿಟೇಷನ್ ಇದೆ. ಏನು? ಜನರಿಗೆ ಅದರ ಅವೇರ್ನೆಸ್ ಇಲ್ಲ, ಜಾಗೃತಿ ಇಲ್ಲ. ಅದಲ್ಲದೆ ಇದನ್ನು ಕೆಮಿಕಲ್ ಜೊತೆ ಕಂಪೇರ್ ಮಾಡ್ತಾರೆ. ಮಾಡಕೂಡ್ದು. ಯಾಕೆ ಹೇಳಿ? ಕೆಮಿಕಲ್ಲು ಯಾವತ್ತಿದ್ರೂ ಕೆಮಿಕಲ್ಲೇ. ಅದು ಲಾಂಗ್ ರನ್ನಲ್ಲಿ ಇವತ್ತೇ ತೊಗೊಂಬಂದ ತಕ್ಷಣ ಸ್ಪ್ರೇ ಮಾಡಿದಾಗ ಏಕದಮ್ ಎಲ್ಲ ಬೆಳೆಗಳು ಹಸಿರಾಗಿ ಕಾಣಿಸುತ್ತೆ, ನಾವು ಖುಷಿಯಾಗಿಬಿಡ್ತೀವಿ. ಆದರೆ ಎಷ್ಟು ಒಳಗಡೆ ಹಾಳಾಗ್ತಾಯಿದೆ ಕಾಣಿಸಲ್ಲ. ಆದ್ದರಿಂದ ನಾವು ಏನು ತಾಳ್ಮೆಯೇ ಒಂದು ಇದು ಇಲ್ಲಿ ಏನಂದರೆ, ಕೆಟ್ಟದ್ದು ನೋಡೋಕ್ಕೆ ಚೆನ್ನಾಗಿರಲ್ಲ, ಆದರೆ ಗುಣ ಒಳ್ಳೆಯದಿರುತ್ತೆ. ಇದು ಒಳ್ಳೆಯದು ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ, ಆದರೆ ಗುಣ ಒಳ್ಳೆಯದಿರುತ್ತೆ. ಕೆಟ್ಟದ್ದು ತುಂಬ ಚಮಕಿಲಿ ಏನು ಅಂತ ಹೇಳಿದ್ರೆ, ಇದು ಹಾಕಿದ ತಕ್ಷಣವೇ ಬೆಳೆಗಳೆಲ್ಲ ಚೈತನ್ಯ ಭರಿತವಾಗ್ತವೆ. ಆದರೆ ಮಣ್ಣು, ನಮ್ಮ ಆರೋಗ್ಯ, ವಾತಾವರಣ ಆರೋಗ್ಯ ಎಲ್ಲ ಹಾಳಾಗುತ್ತೆ. ಆದ್ದರಿಂದ ಇದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡೋಣ ಅಂತ ಹೇಳ್ತಾ, ಮತ್ತು ಕಂಪ್ಯಾರಿಸನ್ ಜೀವಾಮೃತದ ಬಗ್ಗೆ ಬೇಕು ಅಂತ ಹೇಳಿದರೆ ನಾನು ಲಿಂಕ್ ಶೇರ್ ಮಾಡ್ತೀನಿ. ಜೀವಾಮೃತ, ಘನಜೀವಾಮೃತ ಅಂತ ಎರಡಿದೆ. ಜೀವಾಮೃತ ಅಂದರೆ ಇದು ದ್ರಾವಣ ರೂಪದಲ್ಲಿರುತ್ತೆ, ಘನಜೀವಾಮೃತ ಘನ ರೂಪದಲ್ಲಿರುತ್ತೆ. ಏನು ವ್ಯತ್ಯಾಸ? ಅದೇ ಒಂದು ಮೊದಲನೇದು ಒಂದು ದ್ರಾವಣ, ಒಂದು ಘನ. ಇನ್ನೊಂದೇನೆಂದರೆ ದ್ರಾವಣ ಇರೋದು ಸ್ವಲ್ಪ ದಿನ ಇಟ್ಕೊಳ್ಳೋಕೆ ಸಾಧ್ಯ, ತುಂಬ ದಿನ ಇಡೋಕ್ಕಾಗಲ್ಲ. ಇದು ಘನ, ನೀವು 3000 ವರ್ಷ ಇಟ್ಟರೂ ಇದು ಬಂಗಾರವೇ. ಆದರೆ ಒಳ್ಳೇದು ಯಾವುದು? ಘನಜೀವಾಮೃತ. ಆಯಿತು. ನಂತರ ನೀವು ಲಿಕ್ವಿಡನ್ನು ಇರಿಗೇಷನಲ್ಲಿ ಕೊಡ್ಬೋದು. ಇದನ್ನು ಸ್ವಲ್ಪ ಇರಿಗೇಷನಲ್ಲಿ, ಘನವನ್ನು ಇರಿಗೇಷನಲ್ಲಿ ಕೊಡೋಕ್ಕಾಗಲ್ಲ, ಮಣ್ಣಿಗೆ ಅಪ್ಲೈ ಮಾಡಬೇಕು. ಅದರಿಂದ ನಿಮ್ಮ ವ್ಯವಸ್ಥೆಗಳನ್ನು ನೋಡ್ಕೊಂಡು ತಯಾರು ಮಾಡ್ಕೊಳ್ಳಿ. ಆಯಿತಾ? ಇನ್ನು ಈ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಾಗಿಸ್ಬೇಕು ಅಂತ ಹೇಳಿದರೆ, ಈಗ ನನ್ನ ಸ್ನೇಹಿತ ತಯಾರು ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋಣ. ಅವರು ಸಾಗಿಸಿ ನನ್ನ ಹೊಲಕ್ಕೆ ತರಬೇಕು ಅಂತ ತಿಳ್ಕೊಳ್ಳಿ. ಆವಾಗ ಜೀವಾಮೃತ ಏನು ದ್ರಾವಣ ಇದೆಯಲ್ಲ, ಅದು ಸ್ವಲ್ಪ ಕಷ್ಟ. ಘನಜೀವಾಮೃತ ಆರಾಮಾಗಿ ತೊಗೊಂಡು ಹೋಗ್ಬೋದು. ಆಯಿತಾ? ಆದ್ದರಿಂದ ನಿಮ್ಮ ವ್ಯವಸ್ಥೆಯನ್ನು ನೋಡಿಕೊಂಡು ಯಾವ ಜೀವಾಮೃತ ಬೇಕೋ ಅದನ್ನು ಬಳಸ್ಕೊಂಡು ಒಳ್ಳೆ ರೀತಿಯಲ್ಲಿ ಇರೋಣ ಅಂತ ಹೇಳ್ತಾ, ಸಸ್ಟೈನಬಲ್ ಅಗ್ರಿಕಲ್ಚರ್ಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾ, ಇವತ್ತಿನ ದಿನ ಜೀವಾಮೃತ ಕುರಿತಾಗಿ ಮಾತನ್ನು ಮುಗಿಸ್ತೇನೆ. ಅದಕ್ಕಿಂತ ಮುಂಚೆ ಏನು ಅಂತ ಹೇಳಿದರೆ, ನೈಸರ್ಗಿಕ ಕೃಷಿ ಅಂತಕ್ಕಂಥದ್ದು ನಮ್ಮ ಜೀವವನ್ನು ಉಳಿಸ್ತಕ್ಕಂಥದ್ದು. ಅದಕ್ಕೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಮೊರೆ ಹೋಗೋಣ. ಇಲ್ಲದಿದ್ದರೆ ನಾವು ನಮ್ಮ ಜೀವನವನ್ನೇ ನಾವೇ ಏನು ಅಂತ್ಯಗೊಳಿಸ್ದಾಗೆ ಅಂತ ಹೇಳ್ತಾ, ಇವತ್ತಿನ ಟ್ಯಾಗ್ಲೈನ್ ಏನು? ಯಾವಾಗೆಲ್ಲ ನಾವು ಪ್ರೀತಿ, ನಂಬಿಕೆ, ವಿಶ್ವಾಸವನ್ನು ಹಂಚ್ತೀವೋ ಅದು ದ್ವಿಗುಣಗೊಂಡು ನಮ್ಮ ಹತ್ರ ಬರುತ್ತೆ. ಯಾವಾಗೆಲ್ಲ ದ್ವೇಷ, ಮತ್ಸರ, ಮತಗಳನ್ನು ಹಂಚ್ತೀವೋ ಅದು 4 ಪಟ್ಟಾಗಿ ವಾಪಸ್ ಬರುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯದನ್ನು ಹಂಚೋಣ, ಒಳ್ಳೆಯದನ್ನು ಪಡೆಯೋಣ, ಎಲ್ಲರೂ ಖುಷಿಯಾಗಿರೋಣ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.